ಇನ್ನು ಚೀನಾ ಅಂತಕ್ಕಂಥ ಈ ದೇಶ ಕೋವಿಡ್ ವಿಚಾರದಲ್ಲಿ ಹೇಗೆ ನಡ್ಕೊಳ್ತು ಜಗತ್ತಿನ ಮುಂದೆ ಈಗಲೂ ಅದೇ ರೀತಿ ನವರಂಗಿ ಆಟಗಳನ್ನ ಆಡೋದಕ್ಕೆ ಶುರು ಮಾಡಿದೆ. ಇದೇನು ಅಂಥ ದೊಡ್ಡ ಸಿವಿಯರ್ ಏನಲ್ಲ, ಇದು ಸಾಮಾನ್ಯ ಆರೋಗ್ಯ ಸಮಸ್ಯೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಕೋವಿಡಲ್ಲೂ ಹೀಗೇ ಆಡಿತ್ತು, ಆಮೇಲೆ ಏನಾಯಿತು, ಇಡೀ ಜಗತ್ತು ಹೇಗೆ ಪರಿತಪಿಸ್ತು ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತು. ಚೀನಾದಲ್ಲಿ ಈಗ ಕೊರೋನಾ ಮಾದರಿಯ HMPV ಸೋಂಕು ಕಾಣಿಸ್ಕೊಳ್ತಾ ಇದೆ. ಆದರೆ ಈ ಸೋಂಕಿನ ವಿಚಾರದಲ್ಲೂ ಜಗತ್ತಿನ ದಾರಿ ತಪ್ಪಿಸ್ತಾ ಇದೆಯಾ ಚೀನಾ ಅಂತ. ಕೊರೋನಾ ರೀತಿಯಲ್ಲಿ HMPVಯನ್ನು ಮುಚ್ಚಿಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಇದು ಸಾಮಾನ್ಯ ಆರೋಗ್ಯ ಸಮಸ್ಯೆ ಅಂತ ಚೀನಾ ವಿದೇಶಾಂಗ ಸಚಿವಾಲಯ ಹೇಳಿಕೊಂಡಿದೆ. ಹೊಸ ಸೋಂಕು ಹರಡುವ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಡ್ರ್ಯಾಗನ್ ಇನ್ನೂ ಕೂಡ ನೀಡೇ ಇಲ್ಲ. ಅಟ್ಲೀಸ್ಟ್ ಈಗಲೇ ಒಂಚೂರು ಹೇಳಿದ್ರೆ ಯಾವ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡು ಮೊದಲು ಚೀನಾ ಹೋಗಿ ಬರ್ತಕ್ಕಂಥದ್ದನ್ನು ಕಟ್ ಮಾಡಿಕೊಂಡು ಅವ್ರವ್ರ ದೇಶದವ್ರು ಅವ್ರವ್ರ ಎಚ್ಚರಿಕೆ ತಗೋತಾರೆ. ನೀವು ಮೊದಲು ಎಚ್ಚರಿಕೆ ಕೊಡಿ, ಫಸ್ಟು ಏನಾಗ್ತಾ ಇದೆ ಅಂತಂದ್ಬಿಟ್ಟು ನೀವು ಹೇಳಿದ ಮೇಲೆ ಅದಕ್ಕೆ ಬೇಕಾದ ಮುಂಜಾಗ್ರತಾ ಕ್ರಮಗಳನ್ನು ನಾವೆಲ್ಲ ತಗೊಳ್ಳೋದಕ್ಕೆ ಸಾಧ್ಯ. ಸಾಮಾನ್ಯ ರೋಗ ಅಂದು ಕೋವಿಡ್ನಲ್ಲಿ ಇಡೀ ಜಗತ್ತನ್ನು ಸರ್ವನಾಶ ಮಾಡಿಬಿಡ್ತೀವಿ ಚೀನಾ. ಈಗಲೂ ಕೂಡ ಇನ್ನೂ ಎಷ್ಟೋ ದೇಶಗಳು ಆ ಕೋವಿಡ್ ಹೊಡೆತದಿಂದ ಇನ್ನೂ ಎಚ್ಚೆತ್ಕೊಂಡಿಲ್ಲ. ಸೊ ಹಂಗಿರಬೇಕಾದ್ರೆ ಇನ್ನೊಂದು ರೋಗ ಬಂದಿರಬೇಕಾದ್ರೆ ಮೊದಲು ಅದನ್ನು ಕರೆಕ್ಟಾಗಿ ಹೇಳಿ. HMPV ಅಂತಂದರೆ ಏನು, ಯಾವ ರೀತಿ ಆಗ್ತಾ ಇದೆ, ನಿಮ್ಮ ದೇಶದಲ್ಲಿ ರೋಗಿಗಳ ಸ್ಥಿತಿ ಹೆಂಗಿದೆ ಅಂತ ಹೇಳಬೇಕು. ಚೀನಾ ನೆರೆ ದೇಶಗಳು ಸೇರಿ ಜಾಗತಿಕ ದೇಶಗಳಲ್ಲಿ ಆತಂಕ ಈಗಾಗಲೇ ನಮಗೆ ಗೊತ್ತಿದೆ. ಹಾಂಗ್ಕಾಂಗು ಮತ್ತು ಜಪಾನ್ನಲ್ಲೂ ಕೂಡ ಸೋಂಕಿತರ ಸಂಖ್ಯೆ ಉಲ್ಬಣಿಸ್ತಾ ಇದೆ. ಸೊ HMPV ಸೋಂಕು ಹರಡೋ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿಗಳು ಸಿಗ್ತಾ ಇಲ್ಲ. ಏನು, ಎಲ್ಲಿಂದ ಬಂತು, ಲಾಸ್ಟ್ ಟೈಮ್ ವುಹಾನ್ನ ಲ್ಯಾಬ್ನಿಂದ ಲೀಕ್ ಆಯಿತು ಅನ್ನೋ ವಿಚಾರ ತಿಳ್ಕೊಳ್ಳೋಕೆ ನಮ್ಗೆ 1.5 ವರ್ಷ ಬೇಕಾಯಿತು. ಇದನ್ನು ಹಾಗೆ ಮುಚ್ಚಿಟ್ಟು ಕಳ್ಳಾಟವನ್ನು ನಡೆಸ್ತಾ ಇದೆ ಚೀನಾ. ಸೋಂಕಿನ ಮೂಲ ಮತ್ತು ಚಿಕಿತ್ಸೆ ಬಗ್ಗೆ ಚೀನಾದ NCDPA ಈಗ ಅಧ್ಯಯನ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ಬಟ್ ಇದರಲ್ಲಿ ಯಾವುದೋ ರೀತಿಯಲ್ಲಿ ಚೀನಾ ಏನನ್ನೋ ಜಗತ್ತಿನಿಂದ ಮುಚ್ಚಿಡ್ತಾ ಇದೆ ಅನ್ನುವಂತಹ ಅನುಮಾನ ಪ್ರಬಲವಾಗಿ ಕಾಡೋದಕ್ಕೆ ಕೆಲವು ಫುಟೇಜಸ್ ಅನ್ನು ನೋಡಿದಾಗ ಅನಿಸ್ತಾ ಇದೆ. ಉಸಿರಾಟದ ಸಮಸ್ಯೆಯಿಂದ ರೋಗಿಗಳು ದಾಖಲಾಗ್ತಾ ಇರುವಂತಹ ಸಂಖ್ಯೆ ನೆರೆಯ ದೇಶಗಳಲ್ಲೂ ಜಾಸ್ತಿ ಆಗ್ತಿದೆ. ನಾನು ಈಗಲೇ ಕೋಟ್ ಮಾಡ್ತಾ ಇದ್ನಲ್ಲ, ಜಪಾನ್ ಮತ್ತು ಹಾಂಗ್ಕಾಂಗ್ನಲ್ಲೂ ಕೂಡ 80,000 90,000 ಅನ್ನೋ ರೀತಿಯಲ್ಲಿ ಪಾಸಿಟಿವಿಟಿ ರೇಟ್ ಕಾಣಿಸ್ತಾ ಇದೆ. ಡೆತ್ ಟಾಲ್ ಇಲ್ಲ, ಕರೆಕ್ಟು, ಆದರೆ ಪಾಸಿಟಿವಿಟಿ ರೇಟ್ ಹೆಚ್ಚಾಗ್ತಾ ಇದೆ. ಸೊ ಮ್ಯೂಟೆಂಟ್ ವೈರಸ್ ವೇವ್ಗಳನ್ನು ಇದು ಕೂಡ ಕ್ರಿಯೇಟ್ ಮಾಡುತ್ತಾ ಯಾವುದು ಕೂಡ ಗೊತ್ತಿಲ್ಲ. ಮತ್ತು ಯಾವ ಪ್ರಾಂತ್ಯದಿಂದ ಇದು ಹಬ್ತಾ ಇದೆ, ಏನು ಕತೆ, ಎಲ್ಲವನ್ನ ಕೂಡ ಮುಚ್ಚಿಡೋ ಕೆಲಸ ಚೀನಾದಿಂದ ಆಗ್ತದೆ. ಲಾಸ್ಟ್ ಟೈಮ್ ಕೂಡ ನಾವು ನೋಡಿದ್ವಿ, 5 ವರ್ಷಗಳ ಹಿಂದೆ ಕೋವಿಡ್ ಸ್ಫೋಟ ಆದಾಗ WHO ಮಾಹಿತಿ ಹಂಚ್ಕೊಳ್ಳೋದಕ್ಕೆ ಇವ್ರು ತಯಾರಿರಲಿಲ್ಲ. ಏನೂ ಇಲ್ಲ, ಸಣ್ಣ ಆರೋಗ್ಯ ಸಮಸ್ಯೆ, ಫ್ಲೂ, ಚಳಿಗಾಲದಲ್ಲಿ ಬರುವಂತಹ ಫ್ಲೂ ಅಂತೆಲ್ಲ ಆರಂಭಿಕ ಹಂತದಲ್ಲಿ ಸುಳ್ಳು ಹೇಳೋ ಕೆಲಸವನ್ನ, ಮುಚ್ಚಿಡೋ ಕೆಲಸವನ್ನು ಮಾಡಿತ್ತು. ನಂತರ ಇಡೀ ಜಗತ್ತಿಗೆ ಗಂಡಾಂತರವನ್ನು ತಂದಿತ್ತು. ಈಗಲೂ ಕೂಡ ಅಂಥದ್ದೇ ಸನ್ನಿವೇಶ ಎಲ್ಲಿ ಸೃಷ್ಟಿ ಆಗ್ಬಿಡುತ್ತೆ ಅಂತ ಕೋವಿಡ್ನಿಂದ ಈಗಷ್ಟೇ ಚೇತರಿಸ್ಕೊಳ್ತಾ ಇರುವಂತಹ ದೇಶಗಳು ಕೂಡ ಯೋಚನೆ ಮಾಡ್ತಾ ಇದೆ. ಆಮೇಲೆ ಇದಕ್ಕೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಅಂತ ಕೂಡ ಯಾವುದೂ ಇಲ್ಲ. ನಾನಾಗಲೇ ಹೇಳ್ತಾ ಇದ್ದೆ, 2001 ಕೂಡ ಈ ವೈರಸ್ ವಿಶ್ವದಲ್ಲಿ ಇದೆ. ಬಟ್ ಈ ಪ್ರಮಾಣದಲ್ಲಿ ಯಾವತ್ತೂ ಹಬ್ಬಿರಲಿಲ್ಲ. 25 ವರ್ಷಗಳ ಹಿಸ್ಟ್ರಿಯಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಯಾವತ್ತೂ ಹಬ್ಬಿರಲಿಲ್ಲ. ಈಗ ಹಬ್ಬೋದಕ್ಕೆ ಏನು ಕಾರಣ ಪ್ರಶ್ನೆ ಇದೆ.